ಕೇಂದ್ರ ಗುಪ್ತಚರ ಇಲಾಖೆ ನಗರ ಪೊಲೀಸ್ ಆಯುಕ್ತರಿಗೆ ಮಾಹಿತಿಯನ್ನು ಕೊಟ್ಟಿದೆ. ಸ್ಫೋಟದ ಹಿಂದೆ ಉಗ್ರರ ಕರಿನೆರಳು ಇರೋ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ನಿಗೂಢ ಸ್ಫೋಟದಲ್ಲಿ ಐಇಡಿ ಬಳಸಿರೋದು ಅಂದ್ರೆ ಸುಧಾರಿತ ಸ್ಫೋಟಕಗಳನ್ನು ಬಳಸಿದ್ದಾರೆ ಅನ್ನುವಂತ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಬಿ ದಯಾನಂದ್ ಅಂದ್ರೆ ನಗರ ಪೊಲೀಸ್ ಆಯುಕ್ತರು ಸ್ಫೋಟ ನಡೆದಂತ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಡೀ ಕೇಸು ಈಗ ಮತ್ತೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬರ್ತಾ ಇರೋದು ಇಡೀ ಕೇಸಿನ ಹಿಂದೆ ಅಥವಾ ಘಟನೆ ಅದು ಆಕಸ್ಮಿಕ ಅಲ್ಲ, ಬದಲಾಗಿ ಉದ್ದೇಶಪೂರ್ವಕ ಅನ್ನುವಂಥ ಮಾಹಿತಿ ಗುಪ್ತಚರ ಇಲಾಖೆಯಿಂದ ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಅಲ್ಲಿಗೆ ಈ ಘಟನೆ ಮತ್ತೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಇದು ಉಗ್ರರ ಕೃತ್ಯ ಇರಬಹುದು ಅನ್ನುವಂಥ ಪ್ರಾಥಮಿಕ ಶಂಕೆ ವ್ಯಕ್ತವಾಗ್ತಾ ಇರೋದು. ಜೊತೆಗೆ ಐಇಡಿ ಬಳಸಿದ್ದಾರೆ ಅಂದ್ರೆ ಸುಧಾರಿತ ಸ್ಫೋಟಕವನ್ನು ಬಳಸಲಾಗಿದೆ ಅನ್ನೋದು ಗುಪ್ತಚರ ಇಲಾಖೆಯಿಂದ ಸಿಗ್ತಾ ಇರುವಂತ ಮಾಹಿತಿ. ಅಲ್ಲಿಗೆ ಇದು ಭಯೋತ್ಪಾದಕ ಕೃತ್ಯ ಇರಬಹುದು ಅನ್ನುವಂತ ಪ್ರಾಥಮಿಕ ಅನುಮಾನ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಐಇಡಿ ಬಳಸಿದ್ದಾರೆ, ಸುಧಾರಿತ ಸ್ಫೋಟಕಗಳನ್ನು ಬಳಸಿದ್ದಾರೆ ಅಂತಂದ್ರೆ ಇಂಟೆನ್ಷನ್ ಕ್ಲಿಯರ್, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಬೇಕು ಅಂತ ಬಯಸಿದ್ರು ಆ ಬ್ಯಾಗ್ ಅನ್ನ ಇಟ್ಟವರು ಅಥವಾ ಆ ಸ್ಫೋಟಕವನ್ನ ಇಟ್ಟವರು, ಅದಕ್ಕಾಗಿಯೇ ಪ್ಲಾನ್ ಮಾಡಿದ್ರು ಅನ್ನೋದು ಕ್ಲಿಯರ್. ಒಂದು ವೇಳೆ ಗುಪ್ತಚರ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಒಂದು ಆದರೆ ಈ ಭಯೋತ್ಪಾದಕ ಕೃತ್ಯ ಅಥವಾ ಐಇಡಿ ಬಳಸಿದ್ದಾರೆ ಅನ್ನೋದು ಗುಪ್ತಚರ ಇಲಾಖೆಯ ಮಾಹಿತಿ ಅನ್ನೋದೇ ಆದರೆ, ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ ಸ್ಪಷ್ಟ ಅಂತಾದರೆ ಅದು ಕ್ಲಿಯರ್ ಕೇಸ್ ಆಫ್ ಟೆರರಿಸಮ್ ಅಥವಾ ಟೆರರ್ ಆಕ್ಟು ಅನ್ನುವಂಥ ಪ್ರಾಥಮಿಕ ಮಾಹಿತಿ ಈಗ ಸಿಗ್ತಾ ಇರೋದು. ಯಾಕಂತಂದ್ರೆ ಕಿಕ್ಕಿರಿದು ಜನ ಸೇರಿರುವಂಥ ರೆಸ್ಟೋರೆಂಟ್ನಲ್ಲಿ ಒಂದು ಸ್ಫೋಟಕವನ್ನು ತಂದಿಟ್ಟು ಆ ಸ್ಫೋಟಕ ಬ್ಲಾಸ್ಟ್ ಆಗಲಿ ಅಂತ ಬಯಸ್ತಾರೆ ಅಂತಾದ್ರೆ ಅದರ ಹಿಂದಿರುವಂತ ಉದ್ದೇಶವೂ ಕೂಡ ಕ್ಲಿಯರ್, ಭಯೋತ್ಪಾದಕ ಕೃತ್ಯ ಇರಬಹುದು ಅನ್ನುವಂತ ಅನುಮಾನ ಈಗ ವ್ಯಕ್ತವಾಗ್ತಾ ಇರೋದು. ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂತ ಬ್ಲಾಸ್ಟ್ ಈಗ ಬೇರೆ ಬೇರೆ ತಿರುವನ್ನ ಪಡ್ಕೊಳ್ತಾ ಇದೆ. ಆರಂಭದಲ್ಲದು ಸಿಲಿಂಡರ್ ಬ್ಲಾಸ್ಟ್ ಇರಬಹುದೇನೋ ಅನ್ನುವಂತ ಅನುಮಾನಕ್ಕಷ್ಟೇ ಸೀಮಿತವಾಗಿತ್ತು. ಈಗ ಅದು ಮತ್ತೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇರೋದ್ರಿಂದ ತನಿಖೆಯೂ ಕೂಡ ಚುರುಕಾಗ್ತಾ ಇದೆ. ಇದು ಬಹಳ ಆತಂಕಕಾರಿ ವಿಚಾರವೂ ಕೂಡ. ಇಂಟೆನ್ಷನಲಿ ಬ್ಯಾಗ್ ಅನ್ನ ತಂದಿಡಲಾಗಿತ್ತು ಅನ್ನುವಂಥ ಮಾಹಿತಿ ಗುಪ್ತಚರ ಇಲಾಖೆಯಿಂದ ಲಭ್ಯವಾಗಿರೋದು ಮತ್ತು ಇದರ ಹಿಂದೆ ಉಗ್ರರ ಕರಿನೆರಳು ಇದೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗಿರೋದ್ರಿಂದ ವೆರಿ ಸೀರಿಯಸ್, ಇದು ಬಹಳ ಗಂಭೀರವಾದಂಥ ಕೇಸ್ ಆಗುತ್ತೆ. ಇದು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ, ತನಿಖೆ ಮುಂದುವರಿತಾ ಇದೆ. ಸ್ಥಳದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಸದ್ಯ ಅಲ್ಲಿ ಏನಾಗ್ತಾ ಇದೆ, ತನಿಖೆ ಯಾವ ರೀತಿ ಸಾಗ್ತಾ ಇದೆ. ಬಾಂಬ್ ಸ್ಕ್ವಾಡ್ ಇದೆ ಸ್ಥಳದಲ್ಲಿ, ವಿಧಿವಿಜ್ಞಾನ ತಜ್ಞರಿದ್ದಾರೆ, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ, ಇನ್ನು ಪೊಲೀಸರು ಉನ್ನತ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಸೊ ಇದು ಎಲ್ಲವೂ ಕೂಡ CCTV ಫುಟೇಜ್ ಅನ್ನು ವಶಕ್ಕೆ ಪಡೆಯಲಾಗಿದೆ, ಅಂದರೆ DVR ತೆಗೆದುಕೊಂಡಿದ್ದಾರೆ. ಕಾರಣ, ಒಂದು ವೇಳೆ ಅಲ್ಲಿ ಸೇರಿದ್ದಂಥ ಗ್ರಾಹಕರ ಪೈಕಿ ಯಾರಾದರದ್ದು ಅನುಮಾನಾಸ್ಪದವಾಗಿ ಓಡಾಡಿದ್ರ ಅಥವಾ ಅವರ ಆಕ್ಟಿವಿಟೀಸ್ ಅನುಮಾನಕ್ಕೆ ಕಾರಣ ಆಗೋ ರೀತಿಯಲ್ಲಿ ಇತ್ತ. ಬ್ಯಾಗ್ ಏನು ಹೇಳಲಾಗ್ತಾ ಇದೆ, ಆ ಬ್ಯಾಗ್ ಅನ್ನು ತಂದಿಡಲಾಗಿತ್ತು ಅಂತ, ಬ್ಯಾಗ್ ಅನ್ನು ತಂದಿಟ್ಟವರು ಯಾರು? ಸೊ ಇದೆಲ್ಲವೂ ಕೂಡ CCTVಯಲ್ಲಿ ಕ್ಲಿಯರ್ ಆಗಿ ದಾಖಲಾಗಿರುತ್ತೆ. ಅಂದರೆ ಆ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ ನೀಟಾದ ಜಾಗದಲ್ಲಿ CCTV ಇದೆ ಅಂತ ಆದರೆ ಮೋಸ್ಟ್ ಪ್ರೊಬಬ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಅದು ಕರೆಕ್ಟಾಗಿ ಇರಬಹುದು. ಯಾಕಂತಂದರೆ ಬಹಳ ಅತ್ಯಾಧುನಿಕ ಸೌಲಭ್ಯ ಇರುವಂಥ ರೆಸ್ಟೋರೆಂಟ್ ಅದು, ಮತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರುವಂಥ ರೆಸ್ಟೋರೆಂಟ್ ಆಗಿರೋದ್ರಿಂದ ನೀಟಾದಂಥ ಜಾಗದಲ್ಲೇ CCTV ಇರಬಹುದು. ಆ ಕಾರಣಕ್ಕಾಗಿ ಯಾರು ಬಂದಿದ್ದಾರೆ, ಯಾರು ಇಟ್ಟಿದ್ದಾರೆ, ಯಾರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು ರೆಸ್ಟೋರೆಂಟ್ನ ಒಳಗೆ, ಮತ್ತು ಆ ಆಕ್ಟಿವಿಟೀಸ್ನಲ್ಲಿ ಏನಾದರೂ ಅನುಮಾನಗಳಿತ್ತ, ಇದೆಲ್ಲವೂ ಕೂಡ CCTV ಫುಟೇಜಲ್ಲಿ ಗೊತ್ತಾಗ್ತಾ ಹೋಗುತ್ತೆ. DVR ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.